ನಮಸ್ಕಾರ ಅಣ್ಣ, ಅಕ್ಕಗೆ ಡಬಲ್ ನಮಸ್ಕಾರ. ಇವತ್ತೊಂದು ಗಾಡಿದು ಮನೆಯಲ್ಲಿ ಹೇಗೆ ಪಾಲಿಷ್ ಮಾಡ್ಬೋದು ರಬ್ಬಿಂಗ್ ಕಾಂಪೌಂಡ್ ಹಾಕಿ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಈ ವಿಡಿಯೋ ನೋಡಿ ಫುಲ್ಲಾಗಿ, ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಫಸ್ಟ್ ಪ್ರೋಸೆಸ್ ಬಂದು ವಾಷಿಂಗ್ ಮಾಡಬೇಕು, ಕ್ಲೀನಾಗಿ ಎಲ್ಲ ಡರ್ಟ್ ಎಲ್ಲ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಸ್ಯಾಂಡಿಂಗ್ ಮಾಡಬೇಕು. ನಾನು ಬಂದು 2000 ನಂಬರ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಹೊಸ ಗಾಡಿ ಆದರೆ 3000 ಯೂಸ್ ಮಾಡ್ಬೋದು. ಆಮೇಲೆ ಕ್ಲೇ ಬಾರ್ಗಳು ಯೂಸ್ ಮಾಡೋದು. ಗಾಡಿ ಬಂದು ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಐ ಮೀನ್ ಲೈಕ್ ಎಕ್ಸ್ಟೀರಿಯರ್ ಪಾರ್ಟ್ಸ್ ಎಲ್ಲ ಕರೆಕ್ಟಾಗಿ ಇವರು ಕ್ಲೀನ್ ಮಾಡಿಲ್ಲ. ಗ್ಲಾಸಿಕ್ ಪಾರ್ಟ್ ಅಂತಲ್ಲ, ಯಾವ್ದನ ಆಗಲಿ ಫೈಬರ್ ಪಾರ್ಟ್ಸ್ ಇರ್ಬೋದು, ನೀವು ಸ್ಯಾಂಡಿಂಗ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಒಂದು ವಾಶ್ ಮಾಡ್ಕೊಂಡ್ಬಿಟ್ರೆ ಬೆಟರು. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಪಾಲಿಶಿಂಗು. ನಾನು 1 ಸ್ಟೆಪ್ ಕಂಪೌಂಡ್ ಯೂಸ್ ಮಾಡ್ತಾ ಇದ್ದೀವಿ, ಪಾಲಿಶ್ ಕಂಪೌಂಡು. ಈ ತರ ಹಚ್ಕೊಂಡ್ಬಿಟ್ಟು ನಾವು ಸ್ಪ್ರೆಡ್ ಮಾಡ್ಬೇಕಾಗುತ್ತೆ. ಸ್ಪಂಜಿಂದನ ಸ್ಪ್ರೆಡ್ ಮಾಡಿ, ಕೈಯಿಂದನ ಮಾಡಿ, ಈ ತರ ಸ್ಪ್ರೆಡ್ ಮಾಡಿಬಿಟ್ಟು ಕ್ಲೀನ್ ಆಗಿ ನಾವು ಬಫಿಂಗ್ ಪ್ಯಾನ್ ಇಂದ ಬಫ್ ಮಾಡ್ಬೇಕಾಗುತ್ತೆ. ಈ ತರ ಪಾಲಿಶಿಂಗ್ ಮಿಷಿನ್ ಇಲ್ಲ ಅಂದ್ರೆ ನೀವು ಡ್ರಿಲ್ಲರ್ ನಾರ್ಮಲ್ ಯೂಸ್ ಮಾಡ್ಬೋದು. ಡ್ರಿಲ್ಲರ್ ಮಿಷಿನ್ ಯೂಸ್ ಮಾಡೋವಾಗ ಸ್ವಲ್ಪ ನೋಡ್ಕೊಂಡು ಮಾಡಿ, ಒಂದೇ ಕಡೆ ಇಟ್ಬಿಟ್ಟು ಮಾಡಬೇಡಿ, ಮೂವ್ ಮಾಡ್ತಾ ಇರಿ ಹ್ಯಾಂಡ್ಸ್. ನೋಡಿ ಔಟ್ಪುಟ್ ಯಾವ ತರ ಬಂದಿದೆ ಅಂತ. ಓನ್ಲಿ 1 ಕಂಪೌಂಡ್ ಯೂಸ್ ಮಾಡಿರೋದು ಅಷ್ಟೇ, ವ್ಯಾಕ್ಸ್ ಕೂಡ ಅಪ್ಲೈ ಮಾಡಿಲ್ಲ. ಸೊ ನೀವು ವ್ಯಾಕ್ಸ್ ಕೂಡ ಅಪ್ಲೈ ಮಾಡ್ಬೋದು. ಈ ತರ ಕಂಟೆಂಟ್ಗಾಗಿ ಶೈನ್ ಟು ವಿನ್ ಫಾಲೋ ಮಾಡಿ. ಥ್ಯಾಂಕ್ ಯು.